ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ತಿಪಟೂರಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ನಾಗ್ತಿಹಳ್ಳಿ ಕೃಷ್ಣಮೂರ್ತಿರವರು, ತಿಪಟೂರು ತಾಲೂಕು ಸಂಚಾಲಕರಾದ ಹರಚನಹಳ್ಳಿ ಮಂಜುನಾಥ್ ಹಾಗೂ ತಿಪಟೂರು ತಾಲೂಕು ಶಾಖೆ ಪದಾಧಿಕಾರಿಗಳು, ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿ, ಜನಸ್ಪಂದನೆ ಉಳ್ಳವರು, ತಿಪಟೂರು ಡಿವೈಎಸ್ಪಿ ವಿನಾಯಕ್ ಶೆಟ್ಟಿಗೇರಿರವರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಜಿಲ್ಲಾ ಸಂಚಾಲಕರಾದ ನಾಗ್ತಿಹಳ್ಳಿ ಕೃಷ್ಣಮೂರ್ತಿರವರು, ತಾಲೂಕಿನ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಎಲ್ಲ ಸಮುದಾಯಗಳ ನೊಂದವರಿಗೆ ಅವರ ಸಮಸ್ಯೆಗಳನ್ನು ವಿಚಾರಿಸಿ ನೊಂದ ಸಮುದಾಯಗಳಿಗೆ ಸೂಕ್ತ ನ್ಯಾಯ, ರಕ್ಷಣೆ, ಧೈರ್ಯವನ್ನ ತುಂಬಿ ತಾಲೂಕಿನಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಿವೈಎಸ್ಪಿ ವಿನಾಯಕ್ ಶೆಟ್ಟಿಗೇರಿರವರು ಇನ್ನೂ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಕರಿಕೆರೆ ಗಂಗಾಧರ್, ಮಂಜು ಗುರುಗದಹಳ್ಳಿ, ಗಂಗಾಮಣಿ, ಪರ್ವೇಜ್ ಪಿಎನ್, ಚೇತನ್, ಪ್ಯಾರೇಜ್ ಜಾನ್, ಸರ್ದಾರ್ ಬಾಷಾ, ತಬ್ರೇಜ್ ಅಕ್ಬರ್ ಸೇರಿದಂತೆ ಪ್ರಮುಖರು ಹಾಜರಿದ್ದರು. ವರದಿ ಮಂಜು ಗುರುಗದಹಳ್ಳಿ. ಉಪ ವಿಭಾಗದ ನಮ್ಮ ಡಿವೈಎಸ್ಪಿ ಸಾಹೇಬರು ವಿನಾಯಕ್ ಸಾಹೇಬರು ರಾತ್ರಿ 12 ಗಂಟೆ 1 ಗಂಟೆಗೆ ಫೋನ್ ಮಾಡಿದ್ರೆ ನಮ್ಮ ದಲಿತರ ಕರೆಗೆ ಹೋಗ್ಬಿಟ್ಟು ಅವರು ಇಲ್ಲಿ ಮಾಡಿ ದಲಿತರ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟು ಅರ್ಧ ಹೊತ್ತಿನಲ್ಲಿ ಫೋನ್ ಮಾಡಿ ನಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಅವರಿಗೆ ನಮ್ಮ ದಲಿತ ಸಂಘ ಸಮಿತಿ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 87ನೇ ವರ್ಷದ ಹುಟ್ಟುಹಬ್ಬದ ಒಂದು ಅಂಗವಾಗಿ ಸಾಹೇಬರಿಗೆ ಇವತ್ತು ಸನ್ಮಾನ ಮಾಡಿದ್ದೀವಿ. ನಮ್ಮ ದಲಿತ ಸಂಘ ಸಮಿತಿ ಎಲ್ಲ ಕಾರ್ಯಕರ್ತರ ಅಭಿಲಾಷೆ ಮೇರೆಗೆ ಇವತ್ತು ಸಾಹೇಬರಿಗೆ ಸನ್ಮಾನ ಮಾಡಿ ಸಂತೋಷ ಊಟ ಅಂತಲೇ ಹೇಳ್ಬೇಕು. ಅವರಿಗೆ ಧನ್ಯವಾದ ಆಗಲಿ. ಅವರಿಗೆ ಈ ವರ್ಷ ಆರೋಗ್ಯ ಸಿಕ್ಕಿ ಕಾಪಾಡಲಿ, ಇನ್ನೂ ಉನ್ನತ ಮಟ್ಟದ ಹುದ್ದೆಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ಕನ್ನಡ.